ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ, ಕೋಲಾರ ತಾಲೂಕಿನ ಗೊಂಚಲು ಪ್ರತಿನಿಧಿಯಾಗಿ ಈ ದಿನ ಕಾರ್ಯಕ್ರಮದಲ್ಲಿ ಮೌಲ್ಯಮಾಪನದ ಬಗ್ಗೆ ಒಕ್ಕೂಟ ಹಾಗೂ ಗೊಂಚಲುಗಳ ಒಂದು ಬಲವರ್ಧನೆಗಾಗಿ ಇದರ ಮಹತ್ವ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಸವಿಸ್ತಾರವಾಗಿ ಸಂವಾದ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಕುಮಾರಿ ಗಾಯತ್ರಿ ಹಂಡಿಯವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಕುಮಾರಿ ಗಾಯತ್ರಿ ಅವರೇ, ಒಕ್ಕೂಟ ಹಾಗೂ ಗೊಂಚಲುಗಳ ಒಂದು ಮೌಲ್ಯಮಾಪನ ಅಂದ್ರೆ ಏನು, ಅದರ ಮಹತ್ವ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸಾಮಾನ್ಯವಾಗಿ ಮೌಲ್ಯಮಾಪನ ಅಂತ ಹೇಳಿದ್ರೆ ಒಂದು ಯಾವುದೇ ಕಾರ್ಯಕ್ರಮ ಒಂದು ಏನು ಗುರಿ ಉದ್ದೇಶಗಳನ್ನ ಹಾಕೊಂಡಿರುತ್ತಲ್ವಾ, ಈ ಒಂದು ಗುರಿ ಉದ್ದೇಶಗಳನ್ನ ನಾವು ಯಾವ ರೀತಿ ಸಾಧನೆ ಮಾಡ್ತಾ ಇದ್ದೀವಿ, ಯಾವ ರೀತಿಲಿ ನಾವು ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನ ಒಂದು ಸಿಂಹಾವಲೋಕನವನ್ನ ಮಾಡೋದೇ ನಾವು ಮೌಲ್ಯಮಾಪನ ಅಂತ ಹೇಳ್ಬಹುದಾಗಿದೆ. ಈ ಒಂದು ಒಕ್ಕೂಟ ಮತ್ತು ಗೊಂಚಲಿಗೆ ಸಂಬಂಧಿಸಿದಂಗೆ ಮೌಲ್ಯಮಾಪನ ಅಂತ ಹೇಳಿದ್ರೆ ಒಕ್ಕೂಟದಲ್ಲಿ ಅಥವಾ ಗೊಂಚಲದಲ್ಲಿ ನಡೀತಿರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಆಗ್ತಕ್ಕಂಥ ಪರಿಣಾಮಗಳು, ಅವು ಋಣಾತ್ಮಕ ಪರಿಣಾಮಗಳು ಮತ್ತು ಧನಾತ್ಮಕ ಪರಿಣಾಮಗಳೇನಿವೆ ಅವುಗಳನ್ನು ಒಂದು ಅಳತೆ ಮಾಡೋದು, ಅಳೆಯುವುದೇ ಒಂದು ಮೌಲ್ಯಮಾಪನ ಅಂತ ನಾವೀಗ ಇಲ್ಲಿ ಹೇಳ್ಬೋದಾಗಿದೆ. ಹಾಗಾದ್ರೆ ಋಣಾತ್ಮಕ ಮತ್ತು ಧನಾತ್ಮಕ ಪರಿಣಾಮಗಳನ್ನು ಅಳೆಯುವುದು ಮೌಲ್ಯಮಾಪನ ಅಂದ್ರೆ ಅದಕ್ಕೆ ಇದ್ರೇನಾದ್ರೂ ಉದ್ದೇಶಗಳು ಇದೆಯಾ ಗಾಯತ್ರಿ ಅವರೇ, ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೌದು, ಈ ಗೊಂಚಲು ಮತ್ತು ಒಕ್ಕೂಟದ ಒಂದು ಮೌಲ್ಯಮಾಪನ ಮಾಡೋದ್ರಲ್ಲಿ ಹಲವಾರು ಉದ್ದೇಶಗಳಿವೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಅಳೆಯುವುದು, ಅಂದ್ರೆ ಗೊಂಚಲು ಏನು ಕಾರ್ಯಕ್ರಮಗಳನ್ನು ಹಾಕೊಂಡಿರುತ್ತಲ್ವಾ, ಈ ಒಂದು ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಅದು ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಅಳತೆ ಮಾಡೋದರ ಮೂಲಕ ನಾವು ಅದನ್ನು ಕಂಡುಕೊಳ್ಬಹುದಾಗಿದೆ. ಜೊತೆಗೆ ಈ ಒಂದು ಒಕ್ಕೂಟದಲ್ಲಿ ಮತ್ತು ಗೊಂಚಲಿನಲ್ಲಿ ಏನು ಸೋಲುಗೆಲ್ಲುಗಳನ್ನು ಕಾಣ್ತಾ ಇದೆ, ಅವುಗಳ ಒಂದು ಪ್ರಗತಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಕೂಡ ಈ ಒಂದು ಮೌಲ್ಯಮಾಪನದ ಮೂಲಕ ನಾವು ತಿಳಿಯುವ ಒಂದು ಉದ್ದೇಶವನ್ನು ನಾವು ಹೊಂದಿರ್ತೇವೆ. ಜೊತೆಗೆ ಈ ಒಂದು ಉಸ್ತುವಾರಿ ವಿಧಾನಗಳು, ಈ ಮೌಲ್ಯಮಾಪನ ಮಾಡೋದ್ರಿಂದ ಉಸ್ತುವಾರಿ ವಿಧಾನದಲ್ಲಿ ಏನಾದರೂ ಬದಲಾವಣೆಗಳು ಮಾಡೋದಿದ್ರೆ ಅವುಗಳನ್ನು ಕೂಡ ಮಾಡಬಹುದಾಗಿದೆ. ಜೊತೆಗೆ ಒಂದು ಒಕ್ಕೂಟ ಅಥವಾ ಗೊಂಚಲಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೀತವೆ ಅನ್ನೋದರದ ಒಂದು ವಿಮರ್ಶೆಯನ್ನು ಕೂಡ ಮಾಡುವ ಒಂದು ಉದ್ದೇಶವನ್ನ ಇದು ಒಳಗೊಂಡಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆಗಳು ಮಾಡೋದಿದ್ರೆ ಭವಿಷ್ಯದಲ್ಲಿ ಒಂದು ಕಾರ್ಯಕ್ರಮಗಳಲ್ಲಿ ಬದಲಾವಣೆ ಮಾಡೋದರ ಮೂಲಕ ಒಕ್ಕೂಟ ಅಥವಾ ಒಂದು ಗೊಂಚಲು ಉತ್ತಮವಾಗಿ ಕಾರ್ಯನಿರ್ವಹಿಸುವಲು ಈ ಒಂದು ಉದ್ದೇಶಗಳನ್ನ ಈ ಒಂದು ಮೌಲ್ಯಮಾಪನ ಹೊಂದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಮೌಲ್ಯಮಾಪನ ಇಷ್ಟೊಂದು ಉದ್ದೇಶಗಳನ್ನ ಹೊಂದಿದ್ರೆ ಈ ಒಕ್ಕೂಟ ಹಾಗೂ ಗೊಂಚಲುಗಳ ಬಲವರ್ಧನೆಯಲ್ಲಿ ಇನ್ನೂ ಏನಾದರೂ ಅನುಕೂಲಗಳನ್ನು ಪಡೆದುಕೊಳ್ಳುವ ಒಂದು ಮೌಲ್ಯಮಾಪನದ ಮುಖಾಂತರ ಇದೆಯಾ? ಹೌದು, ಈ ಒಂದು ಮೌಲ್ಯಮಾಪನ ಮಾಡೋದ್ರಿಂದ ಒಕ್ಕೂಟ ಅಥವಾ ಗೊಂಚಲಿಗೆ ಹಲವಾರು ಅನುಕೂಲಗಳಾಗ್ತವೆ. ಅದರಲ್ಲಿ ಮೊದಲನೇದಾಗಿ ಕ್ಷೇತ್ರದ ಬಲವರ್ಧನೆ, ಅಂದ್ರೆ ಒಕ್ಕೂಟದಲ್ಲಿ ಅಥವಾ ಗೊಂಚಲದಲ್ಲಿ ಯಾವ ಕ್ಷೇತ್ರದಲ್ಲಿ ಅದು ಹಿಂದುಳಿದಿದೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಬುಕ್ ಕೀಪಿಂಗ್ ಅಂದ್ರೆ ದಾಖಲಾತಿ ನಿರ್ವಹಣೆಯಲ್ಲಿ ಅದು ಏನಾದರೂ ಹಿಂದುಳಿದಿದ್ರೆ, ಒಂದು ಒಕ್ಕೂಟದಲ್ಲಿ ಅಥವಾ ಗೊಂಚಲಲ್ಲಿ ದಾಖಲಾತಿ ನಿರ್ವಹಣೆಗಳು ಏನಾದರೂ ಅನಾನುಕೂಲಗಳಿದ್ರೆ ಆ ಒಂದು ಹಿಂದುಳಿಯಲು ಕಾರಣ ಏನು ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಆ ಒಂದು ಕ್ಷೇತ್ರದ ಒಂದು ಬಲವರ್ಧನೆಯನ್ನ ಮಾಡಬಹುದಾಗಿದೆ. ಜೊತೆಗೆ ಈ ಒಂದು ಯಾವ ಕ್ಷೇತ್ರದಲ್ಲಿ ಹಿಂದುಳಿದಿದೆ ಆ ಒಂದು ಕ್ಷೇತ್ರದಲ್ಲಿ ಒಂದು ತರಬೇತಿಗಳನ್ನ ಕೊಡಿಸುವುದರ ಮೂಲಕ ಈ ಒಂದು ಗೊಂಚಲು ಅಥವಾ ಒಕ್ಕೂಟವನ್ನು ನಾವು ಬಲಪಡಿಸಬಹುದಾಗಿದೆ. ಜೊತೆಗೆ ಕಾರ್ಯಕ್ರಮಗಳನ್ನು ಯೋಜಿಸುವುದು, ಈಗ ಮೌಲ್ಯಮಾಪನ ಮಾಡೋದ್ರಿಂದ ಯಾವ ಹಂತದಲ್ಲಿ ಏನೇನು ಲೋಪದೋಷಗಳಿವೆ ಅನ್ನೋದನ್ನು ಕಂಡುಕೊಂಡು ಮತ್ತು ಗುರುತಿಸಿ ಅವುಗಳನ್ನು ಸರಿಪಡಿಸುವ ಮೂಲಕ ಒಂದು ಮೌಲ್ಯಮಾಪನದಿಂದ ಒಕ್ಕೂಟಕ್ಕೆ ಮತ್ತು ಗೊಂಚಲಿಗೆ ಅನುಕೂಲ ಆಗ್ತದೆ. ಜೊತೆಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಕೂಡ ಈ ಒಂದು ಮೌಲ್ಯಮಾಪನದಿಂದ ಇದು ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಹೌದಾ? ಹಾಗಾದ್ರೆ ಈ ಮೌಲ್ಯಮಾಪನದ ಮುಖಾಂತರ ಇಷ್ಟೊಂದು ಉದ್ದೇಶಗಳನ್ನು ಹೊಂದಿದ್ದು ಅನುಕೂಲಗಳನ್ನು ಪಡೆದಿದ್ರೆ, ಅಂದ್ರೆ ಈ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದರಲ್ಲಿ ಕೂಡ ನಾವು ಈ ಒಂದು ಮೌಲ್ಯಮಾಪನದ ಒಂದು ಅನುಕೂಲ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಇದು ಯಾವ್ಯಾವ ವಿಧಾನದಲ್ಲಿ ನಾವು ಮೌಲ್ಯಮಾಪನ ಮಾಡಬಹುದು ಅಂತ ಹೇಳ್ತೀರಾ? ಈಗ ಮೌಲ್ಯಮಾಪನದ ವಿಧಾನಗಳು ಹಲವಾರಿವೆ. ಅದರಲ್ಲಿ ಈಗ ಪ್ರಮುಖವಾಗಿ 4 ವಿಧಾನದಲ್ಲಿ ನಾವು ಮೌಲ್ಯಮಾಪನವನ್ನು ಮಾಡಬಹುದಾಗಿದೆ. ಮೊದಲನೇದಾಗಿ ಸ್ವಯಂ ಮೌಲ್ಯಮಾಪನ, ಆಂತರಿಕ ಮೌಲ್ಯಮಾಪನ, ಬಾಹ್ಯ ಮೌಲ್ಯಮಾಪನ ಮತ್ತು ಜಂಟಿ ಮೌಲ್ಯಮಾಪನ ಅಂತೇಳಿ 4 ವಿಧಾನದಲ್ಲಿ ನಾವು ಮೌಲ್ಯಮಾಪನವನ್ನು ಮಾಡಬಹುದಾಗಿದೆ. ಮೊದಲನೇದಾಗಿ ಸ್ವಯಂ ಮೌಲ್ಯಮಾಪನ ಅಂತ ಹೇಳಿದ್ರೆ ಈ ಒಕ್ಕೂಟದಲ್ಲಿ ಇರತಕ್ಕಂಥ ಸದಸ್ಯರು ತಮ್ಮ ಒಂದು ಒಕ್ಕೂಟದ ಮೌಲ್ಯಮಾಪನವನ್ನೇ ತಾವೇ ಮಾಡೋದು. ಆ ಒಂದು ಸ್ವಯಂ ಮೌಲ್ಯಮಾಪನ ನಮ್ಮನ್ನು ನಾವೇ ಅಳತೆ ಮಾಡಿಕೊಳ್ಳೋದು ಅಂತ ಶಬ್ದಶಃ ಅರ್ಥ ಆಗುತ್ತೆ. ಅದೇ ರೀತಿ ಒಕ್ಕೂಟ ಅಥವಾ ಗೊಂಚಲಿನಲ್ಲಿ ಇರತಕ್ಕಂಥ ಪದಾಧಿಕಾರಿಗಳು ಅಥವಾ ಸದಸ್ಯರು ಇವರೇ ಒಂದು ಗೊಂಚಲಿನ ಅಥವಾ ಒಕ್ಕೂಟವನ್ನ ಮೌಲ್ಯಮಾಪನ ಮಾಡೋದು ಈ ಒಂದು ಸ್ವಯಂ ಮೌಲ್ಯಮಾಪನ ಅಂತ ಹೇಳ್ಬಹುದಾಗಿದೆ. ಅದೇ ರೀತಿ ಆಂತರಿಕ ಮೌಲ್ಯಮಾಪನ ಅಂತ ಹೇಳಿದ್ರೆ ಈ ಇಲಾಖೆಯೊಳಗಿನ ಒಂದು ತಂಡ ಅಥವಾ ಒಂದು ತಾಲೂಕಿನ ಒಕ್ಕೂಟ ಇನ್ನೊಂದು ತಾಲೂಕಿನ ಒಕ್ಕೂಟವನ್ನ
ಮೌಲ್ಯಮಾಪನ ಮಾಡೋದು, ಅಥವಾ ಇದೇ ಒಂದೇ ತಾಲೂಕಿನಲ್ಲಿ ಇರತಕ್ಕಂತ ಒಂದು ಗೊಂಚಲು ಮತ್ತೊಂದು ಗೊಂಚಲಿನ ಒಂದು ಮೌಲ್ಯಮಾಪನ ಮಾಡುವುದೇ ಆಂತರಿಕ ಮೌಲ್ಯಮಾಪನ ಅಂತ ನಾವು ಹೇಳ್ಬಹುದಾಗಿದೆ. ಜೊತೆಗೆ ಬಾಹ್ಯ ಮೌಲ್ಯಮಾಪನ ಅಂತ ಹೇಳಿದ್ರೆ ಈ ಇಲಾಖೆಯಿಂದ ಹೊರಗಿರ್ತಕ್ಕಂತ ಅಥವಾ ಬೇರೆ ಒಂದು ಹೊರಗಿನ ಪರಿಣಿತ ವ್ಯಕ್ತಿಗಳಿಂದ, ವಿಷಯ ತಜ್ಞರಿಂದ ಒಂದು ಒಕ್ಕೂಟವನ್ನ ಅಥವಾ ಗೊಂಚಲನ್ನ ಮೌಲ್ಯಮಾಪನ ಮಾಡಿಸುವುದೇ ಬಾಹ್ಯ ಮೌಲ್ಯಮಾಪನವಾಗಿದೆ. ಈ ಬಾಹ್ಯ ಮೌಲ್ಯಮಾಪನದಲ್ಲಿ ಆಂತರಿಕ ಮೌಲ್ಯಮಾಪನ ಮತ್ತು ಸ್ವಯಂ ಮೌಲ್ಯಮಾಪನದಲ್ಲಿ ಏನು ಮೌಲ್ಯಮಾಪನ ಮಾಡಿರ್ತೀವಿ ಆ ಒಂದು ಮೌಲ್ಯಮಾಪನದ ವರದಿಗಳನ್ನ ಈ ಬಾಹ್ಯ ಪರಿಣಿತರಿಂದ ಮಾಡಿಸಿದ ಮೌಲ್ಯಮಾಪನದ ವರದಿಯನ್ನು ನಾವು ತುಲನೆ ಮಾಡಿ ನೋಡಬಹುದಾಗಿದೆ. ಕೊನೆಯದಾಗಿ ಜಂಟಿ ಮೌಲ್ಯಮಾಪನ ಅಂತ ಹೇಳಿದ್ರೆ ಈ ಒಂದು ಒಕ್ಕೂಟದಲ್ಲಿರ್ತಕ್ಕಂಥ ಸದಸ್ಯರು ಜೊತೆಗೆ ಹೊರಗಿನ ವಿಷಯ ಪರಿಣಿತರ ಜೊತೆಗೂಡಿ ಜಂಟಿಯಾಗಿ ಒಂದು ಮೌಲ್ಯಮಾಪನ ಮಾಡುವಂತ ಈ ಒಂದು ವಿಧಾನವಾಗಿದೆ. ಹೀಗೆ 4 ವಿಧಾನಗಳ ಮೂಲಕ ನಾವು ಮೌಲ್ಯಮಾಪನ ಮಾಡಬಹುದಾಗಿದೆ. ಹೌದಾ? ಹಾಗಾದ್ರೆ ಈ 4 ವಿಧಾನಗಳಲ್ಲಿ ಅಂದ್ರೆ ಆಂತರಿಕವಾಗಿ ಮತ್ತು ಸ್ವಯಂ ಮೌಲ್ಯಮಾಪನ ಮಾಡುವುದು ಮತ್ತೆ ಜಂಟಿ ಮೌಲ್ಯಮಾಪನ ಮಾಡುವುದು ಮುಖಾಂತರ ನಾವು ಒಕ್ಕೂಟ ಹಾಗೂ ಗೊಂಚಲುಗಳ ಒಂದು ಬಲವರ್ಧನೆಗಾಗಿ ಈ 4 ವಿಧಾನಗಳಲ್ಲಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಯಾವ್ಯಾವ ವಿಧಾನದಲ್ಲಿ ನಾವು ಮೌಲ್ಯಮಾಪನ ಮಾಡಬಹುದು ಅಂತ ತಿಳಿಸಿಕೊಟ್ಟಿದ್ದೀರಾ. ಇದರ ಮುಖಾಂತರ ಒಕ್ಕೂಟ ಹಾಗೂ ಗೊಂಚಲುಗಳ ಒಂದು ಬಲವರ್ಧನೆಗೆ ಸಹಾಯ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀರಾ. ಹಾಗಾದ್ರೆ ಈ ವಿಧಾನಗಳನ್ನು ಬಳಸಿಕೊಂಡು ನಾವು ಅಳವಡಿಸಿಕೊಂಡು ಯಾವ್ಯಾವ ಹಂತದಲ್ಲಿ ಮಾಡಬಹುದು ಅಂತ ನಾವು ಒಂದು ಮೌಲ್ಯಮಾಪನವನ್ನ ತಿಳಿಸ್ಕೊಡ್ತೀರಾ? ಈ ಮೌಲ್ಯಮಾಪನವನ್ನು ನಾವು ಮೊದಲು ಕೆಳಗಿನ ಹಂತದಿಂದ ಹಿಡಿದು ಮೇಲಿನ ಹಂತದವರೆಗೂ ಒಂದು ಮೌಲ್ಯಮಾಪನವನ್ನ ಮಾಡಬೇಕಾಗ್ತದೆ. ಪ್ರಮುಖವಾಗಿ ಮೊದಲನೇದಾಗಿ ಗುಂಪುಗಳಲ್ಲಿ ಅಂದ್ರೆ ಸ್ತ್ರೀಶಕ್ತಿ ಗುಂಪುಗಳಲ್ಲಿ ಫಸ್ಟ್ ಗುಂಪಿನಿಂದನೇ ಪ್ರಾರಂಭಿಸಿ ಗುಂಪುಗಳಲ್ಲಿ ಮೌಲ್ಯಮಾಪನ ಮಾಡಬೇಕಾಗ್ತದೆ. ಜೊತೆಗೆ ಈ ಒಂದು 10 ರಿಂದ 12 ಸಂಘ ಸೇರಿಸಿ ಒಂದು ಗೊಂಚಲು ಏನು ಮಾಡಿದೀವಲ್ಲ ಈ ಒಂದು ಗೊಂಚಲುಗಳ ಒಂದು ಮೌಲ್ಯಮಾಪನವನ್ನ ಮಾಡಬೇಕಾಗ್ತದೆ. ಜೊತೆಗೆ ಪಂಚಾಯಿತಿ ಮಟ್ಟದ ಒಕ್ಕೂಟ, ಈ ಒಂದು ಮುಂದಿನ ದಿನಗಳಲ್ಲಿ ಏನಾದರೂ ಪಂಚಾಯಿತಿ ಮಟ್ಟದಲ್ಲಿ ಒಕ್ಕೂಟಗಳನ್ನು ಏನಾದರೂ ರಚನೆ ಮಾಡಿದ್ರೆ ಈ ಒಂದು ಹಂತದಲ್ಲೂ ಕೂಡ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲೂ ಕೂಡ ಒಂದು ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗ್ತದೆ. ಕೊನೆಯದಾಗಿ ತಾಲೂಕು ಮಟ್ಟದ ಒಕ್ಕೂಟವನ್ನು ಕೂಡ ನಾವು ಮೌಲ್ಯಮಾಪನ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಗುಂಪುಗಳಿಂದ ಹಿಡಿದು ತಾಲೂಕು ಮಟ್ಟದ ಒಕ್ಕೂಟದವರೆಗೂ ನಾವು ಕೆಳ ಹಂತದಿಂದ ಮೇಲಿನ ಹಂತದವರೆಗೂ ನಾವು ಮೌಲ್ಯಮಾಪನ ಮಾಡಬಹುದಾಗಿದೆ. ಹಾಗಾದ್ರೆ ಗಾಯತ್ರಿ ಅವರೇ, ನಮಗೆ ಇದುವರೆಗೂ ತಿಳಿಸಿಕೊಟ್ಟ ಒಂದು ಮಾಹಿತಿಯ ಪ್ರಕಾರ ನಾವು ಒಂದು ಒಕ್ಕೂಟ ಹಾಗೂ ಗೊಂಚಲುಗಳ ಒಂದು ಬಲವರ್ಧನೆ ಮಾಡಬೇಕು ಅಂದ್ರೆ ನಾವು ಕೆಳ ಹಂತದಿಂದ ಅಂದ್ರೆ ಒಂದು ಸ್ವಸಹಾಯ ಸಂಘಗಳ ಮುಖಾಂತರ ಮೌಲ್ಯಮಾಪನ ಮಾಡಿ ಆ 2ನೇ ಹಂತದಲ್ಲಿ ನಾವು ಗೊಂಚಲುಗಳನ್ನ ಒಂದು ಬಲವರ್ಧನೆಗಾಗಿ ಇದನ್ನು ಕೂಡ ಗೊಂಚಲುಗಳ ಒಂದು ಮಟ್ಟದಲ್ಲಿ ಕೂಡ ನಾವು ಮೌಲ್ಯಮಾಪನವನ್ನ ಮಾಡಬೇಕಾಗುತ್ತದೆ ಅಂತ ನಮಗೆ ತಿಳಿಸಿಕೊಟ್ಟಿದ್ದೀರಾ. ಅದೇ ರೀತಿ ಒಕ್ಕೂಟಗಳ ಒಂದು ಬಲವರ್ಧನೆಯಲ್ಲಿ ಈ ಕೆಳ ಹಂತದಿಂದ ನಾವು ಮೌಲ್ಯಮಾಪನ ಮಾಡುವುದರ ಮುಖಾಂತರ ಹಂತ ಹಂತವಾಗಿ ಇದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ನೀವು ತಿಳಿಸಿಕೊಡ್ತಾ ಇದ್ದೀರಾ. ಈಗ ನಾವು ಕೆಳ ಹಂತದಿಂದ ಮೇಲಿನ ಹಂತದವರೆಗೂ ನಾವು ಮೌಲ್ಯಮಾಪನ ಮಾಡೋದ್ರಿಂದ ಯಾವ ಹಂತಗಳಲ್ಲಿ ನಾವು ಎಲ್ಲಿ ಎಡುತ್ತಾ ಇದೀವಿ, ಯಾವ ಹಂತದಲ್ಲಿ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದೀವಿ ಅನ್ನೋದನ್ನ ಕಂಡುಕೊಂಡ್ಬಿಟ್ಟು ನಾವು ಮುಂದೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಒಕ್ಕೂಟ ಮತ್ತು ಸ್ತ್ರೀಶಕ್ತಿ ಗುಂಪುಗಳ ಬಲವರ್ಧನೆಯಲ್ಲಿ ನಾವು ಏನಾದರೂ ಒಂದು ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳ್ಬಹುದು. ಆ ರೀತಿ ಈಗ ಮೌಲ್ಯಮಾಪನದ ಬಗ್ಗೆ ನಮಗೆ ಸವಿಸ್ತಾರವಾಗಿ ಮೌಲ್ಯಮಾಪನ ಅಂದ್ರೆ ಏನು, ಇದರ ಉದ್ದೇಶಗಳು ಏನು, ಇದರ ಒಂದು ಅನುಕೂಲಗಳು ಏನು, ಮತ್ತೆ ಯಾವ್ಯಾವ ವಿಧಾನಗಳಲ್ಲಿ ನಾವು ಮೌಲ್ಯಮಾಪನಗಳನ್ನ ಮಾಡಬಹುದಾಗಿದೆ ಅಂತ ತಿಳಿಸಿಕೊಟ್ಟಿದ್ದೀರಾ. ಮತ್ತೆ ಹಂತ ಹಂತವಾಗಿ ಕೂಡ ಇದನ್ನ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀರಾ. ಒಟ್ಟಾರೆ ಈ ಮೌಲ್ಯಮಾಪನ ಅಂದ್ರೆ ಏನು, ಒಂದು ಒಕ್ಕೂಟ ಹಾಗೂ ಗೊಂಚಲುಗಳು ನಿರಂತರವಾಗಿ ನಡೀಬೇಕು ಅಂದ್ರೆ ಇದು ನಿರಂತರವಾಗಿ ಮೌಲ್ಯಮಾಪನವನ್ನ ನಾವು ಮಾಡಬೇಕಾಗುತ್ತದೆ. ಅದೇ ರೀತಿ ಇದು ಒಂದು ಕನ್ನಡಿ ಇದ್ದ ಹಾಗೆ ಅಂತ ಕೂಡ ನೀವು ನಮಗೆ ಈ ಒಂದು ವಿಷಯದಲ್ಲಿ ತಿಳಿಸಿಕೊಟ್ಟಿದ್ದೀರಾ. ಗಾಯತ್ರಿ ಅವರೇ, ಇಷ್ಟೊಂದು ವಿಷಯಗಳನ್ನು ನಮಗೆ ತಿಳಿಸಿದ್ದಕ್ಕೆ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ.